ದಾವಣಗೆರೆಯ ಚನ್ನಗಿರಿ ಠಾಣೆ ಮೇಲೆ ಆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಟ್ಕಾ ಕೇಸ್ನಲ್ಲಿ ಠಾಣೆಗೆ ಕರೆತಂದಿದ್ದಂತಹ ಆದಿಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪ. ಲಾಕಪ್ ಡೆತ್ ಅಂತ ಆರೋಪಿಸಿ ಇಡೀ ಠಾಣೆಯನ್ನೇ ಧ್ವಂಸಗೊಳಿಸಲಾಗಿತ್ತು. ಅಸಲಿಗೆ ಗಲಾಟೆ ನಡೆದ ದಿನ ಉದ್ರಿಕ್ತರನ್ನ ಡಿವೈಎಸ್ಪಿ ಪ್ರಶಾಂತ್ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ಪ್ರತಿಭಟನಾಕಾರರನ್ನ ಮನವೊಲಿಸಲು ಮುಂದಾಗಿದ್ರು. ನೀವು ದೂರು ಕೊಡಿ, ಆದಿಲ್ ಸಾವಿನ ತನಿಖೆ ಮಾಡ್ತೀವಿ, ಪೊಲೀಸ್ ಠಾಣೆಯಲ್ಲಿ ಸಿಸಿಟಿವಿ ಇದೆ, ಪರಿಶೀಲನೆ ಮಾಡ್ತೀವಿ, ಮರಣೋತ್ತರ ಪರೀಕ್ಷೆಯಿಂದ ಸಾವಿನ ಕಾರಣ ತಿಳಿಯತ್ತೆ ಅಂತ ಕೈ ಮುಗಿದು ಮನವಿ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಉದ್ರಿಕ್ತರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಠಾಣೆ ಮೇಲೆ ಕಲ್ಲು ತೂರಿದ್ರು. 2,000 ಮಂದಿ ಒಟ್ಟಿಗೆ ಬಂದಿದ್ರಿಂದ ಉದ್ರಿಕ್ತರನ್ನ ನಿಯಂತ್ರಣ ಮಾಡೋದು ಪೊಲೀಸರಿಗೆ ಕಷ್ಟವಾಗಿತ್ತು. ಬಳಿಕ ಅಶ್ರುವಾಯು ಸಿಡಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ರು. ಕಲ್ಲು ತೂರಾಟದಲ್ಲಿ 11 ಮಂದಿ ಪೊಲೀಸರಿಗೆ ಗಾಯ ಆಗಿದೆ. ಸದ್ಯ ಚನ್ನಗಿರಿ ಪರಿಸ್ಥಿತಿ ಶಾಂತವಾಗಿದ್ದು ಸಹಜ ಸ್ಥಿತಿ ಬಂದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಎಸ್ಪಿ ಉಮಾ ಪ್ರಶಾಂತ್ ಸ್ಥಳದಲ್ಲೇ ಬಿಡುಬಿಟ್ಟಿದ್ದಾರೆ. ಠಾಣೆ ಮೇಲೆ ಕಲ್ಲು ತೂರಿದ 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದು 23 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಘಟನೆ ಸಂಬಂಧ ಸಿಐಡಿ ತಂಡ ಚನ್ನಗಿರಿಗೆ ಆಗಮಿಸಿ ತನಿಖೆಯನ್ನ ಮುಂದುವರೆಸಿದೆ. ಪ್ರಕರಣ ಸಂಬಂಧ ಸರ್ಕಾರವನ್ನ ವಿಜೇಂದ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಬಿಹಾರದ ಪರಿಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ವಿಜೇಂದ್ರ ಆರೋಪಕ್ಕೆ ಪರಮೇಶ್ವರ್ ಕೂಡ ತಿರುಗೇಟು ಕೊಟ್ಟಿದ್ದು, ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಗೊತ್ತಿದೆ, ನಾವು ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಹಾಳಾಗಲು ಬಿಡಲ್ಲ ಅಂತ ಹೇಳಿದ್ದಾರೆ. ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು 25 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸ್ ಅಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು ಸಿಐಡಿ ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಇವಾಗ ಪರಿಸ್ಥಿತಿ ಶಾಂತ ರೀತಿಯಿಂದನೇ ಇದೆ. ಮೊನ್ನೆ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡತಕ್ಕಂಥ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆನ ನಿರ್ವಹಣೆ ಮಾಡತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಲ್ಲೋ ಒಂದ್ ಕಡೆ ಕರ್ನಾಟಕ ಬಿಹಾರ ಆಗ್ತಾ ಇದೆ. ಅದೇ ಒಂದು ಪರಿಸ್ಥಿತಿ ರಾಜ್ಯಕ್ಕೆ ಒದಗಿ ಬಂದಿದೆ ಅಂತೇಳಿ ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಬೇರೆ ಬೇರೆ ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿ ಇರುವಂಥ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅವರು. ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗಕ್ಕೆ ಬಿಡೋದಿಲ್ಲ. ಇದ್ರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ. ಉಡುಪಿಯ ಪುಡಿ ರೌಡಿಗಳ ಗರುಡ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಉಡುಪಿಯ ರಾಷ್ಟ್ರೀಯ ಹೆದ್ದಾರಿಯ ಶಾರದಾ ಮಂಟಪ ಜಂಕ್ಷನ್ನಲ್ಲಿ ತಲ್ವಾರ್ಗಳ ಮೂಲಕ ಯುವಕರ ಗುಂಪು ಜಗಳ ಮಾಡಿಕೊಂಡಿತ್ತು. ಇಂದು ಪ್ರಕರಣದಲ್ಲಿ ಮತ್ತೆ 3ರನ್ನ ಬಂಧಿಸಲಾಗಿದ್ದು, ತಲೆಮರೆಸಿಕೊಂಡಿರುವವರಿಗೆ ಪೊಲೀಸರು ಜಾಲ ಬೀಸಿದ್ದಾರೆ. ಬಂಧಿತರ ಹೆಸರು ಮಜೀದ್ ಹಲ್ತಾಜ್ ಶರೀಫ್ ಎಂದು ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರಮುಖ ಆರೋಪಿ ಕಾಪು ಕೊಂಬಗುಡ್ಡೆಯ ಆಶಿಕ್ ತೊಯ್ಸಿಯ ರಾಕೀಬ್ ಸೈಕ್ಲನ್ ಈಗಾಗಲೇ ಪೊಲೀಸ್ ವಶದಲ್ಲಿದ್ದು, ರಾಜ್ಯಾದ್ಯಂತ ಪ್ರಕರಣ ಭಾರೀ ಸದ್ದು ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ತೀವ್ರಗೊಳಿಸಿದಂತಹ ಪೊಲೀಸರು ಮತ್ತೆ 3ರನ್ನ ಬಂಧಿಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ ಶರೀಫ್ ಈಗಾಗಲೇ ಚಿಕಿತ್ಸೆ ಪಡೆದು ಪೊಲೀಸ್ ವಶದಲ್ಲಿದ್ದಾನೆ. ಪ್ರಕರಣದಲ್ಲಿ ಭಾಗಿಯಾದ ಉಳಿದ ಆರೋಪಿಗಳ ಬಂಧನ ಶೀಘ್ರ ಆಗುತ್ತೆ ಅಂತ ಎಸ್ಪಿ ಹೇಳಿದ್ದಾರೆ. ಅತ್ತ ಶಿವಮೊಗ್ಗದ ಸಾಗರ ತಾಲೂಕಿನ ಆನಂದಪುರದಲ್ಲಿ ಯುವಕನೋರ್ವ ಮಚ್ಚ ಹಿಡಿದು ರಸ್ತೆಯಲ್ಲಿ ಹುಚ್ಚಾಟ ನಡೆಸಿದ್ದಾನೆ. ಅತ್ಯಾಚಾರ ಆರೋಪದ 3 ಕೇಸ್ಗಳನ್ನು ಎದುರಿಸ್ತಾ ಇರುವಂತಹ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇಂದಿಗೆ 1 ತಿಂಗಳುಗಳ ಆಗ್ತಾ ಇದೆ. ಯಾವ ನೋಟಿಸ್ ಕೊಟ್ಟರೂ ಕೂಡ ಡೋಂಟ್ ಕೇರ್. ದೇವೇಗೌಡರ ಆದಿಯಾಗಿ ಅವರ ಕುಟುಂಬ ಮನವಿ ಮಾಡಿಕೊಂಡ್ರೂ ಕೂಡ ಇಲ್ಲಿಯವರೆಗೂ ಪತ್ತೆ ಇಲ್ಲ. ಈ 30 ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅದರ ಸಮಗ್ರ ವರದಿ ಇಲ್ಲಿದೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಇಂದಿಗೆ 1 ತಿಂಗಳು ಕಳೆದರೂ ಸಂಸದ ಪ್ರಜ್ವಲ್ ಸುಳಿವೇ ಇಲ್ಲ. ಶೋಕಾಸ್ ನೋಟಿಸ್ಗೂ ಪ್ರಜ್ವಲ್ ರೇವಣ್ಣ ಡೋಂಟ್ ಕೇರ್. ಪೆನ್ ಡ್ರೈವ್ ಪ್ರಜ್ವಲ್ ದೇಶ ಬಿಟ್ಟು ಇಂದಿಗೆ 1 ತಿಂಗಳು ಕಳೆದರೂ ಆತ ಎಲ್ಲಿ ಅಡಗಿದ್ದಾನೆ ಅನ್ನೋ ಸುಳಿವೇ ಇಲ್ಲ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಪ್ರಜ್ವಲ್ ಡೋಂಟ್ ಕೇರ್ ಅಂತಿದ್ದಾರೆ. ಈ ನಡುವೆ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ನೀಡಿದೆ. ವಿದೇಶಾಂಗ ಸಚಿವಾಲಯ ಪ್ರಜ್ವಲ್ ಉತ್ತರಕ್ಕಾಗಿ ಕಾಯ್ತಾ ಇದೆ. ಹಾಗಾದ್ರೆ ಆರೋಪಿಗಳ ಪತ್ತೆಗೆ ಎಸ್ಐಟಿ ಏನೆಲ್ಲ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಪ್ರಜ್ವಲ್ ಕೇಸ್ ಫೈಲ್. ಏಪ್ರಿಲ್ 23 ಪೆನ್ ಡ್ರೈವ್ ಬ್ಲಾಸ್ಟ್ ಡೋಂಟ್ ಕೇರ್. ಏಪ್ರಿಲ್ 27 ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಪರಾರಿ, ವಿದೇಶಕ್ಕೆ ಎಸ್ಕೇಪ್. ಏಪ್ರಿಲ್ 29 ಎಸ್ಐಟಿ ನೋಟಿಸ್ ಡೋಂಟ್ ಕೇರ್. ಮೇ 1 ವಾರ ಕಾಲಾವಕಾಶ ಕೋರಿಕೆ, ಫೇಸ್ಬುಕ್ನಲ್ಲಿ ಪೋಸ್ಟ್. ಮೇ 2 ಲುಕ್ಔಟ್ ನೋಟಿಸ್ ಡೋಂಟ್ ಕೇರ್. ಮೇ 5 ಬ್ಲೂ ಕಾರ್ನರ್ ನೋಟಿಸ್ ಡೋಂಟ್ ಕೇರ್. ಮೇ 6 ಮೋದಿ ಕಠಿಣ ಕ್ರಮ ಎಚ್ಚರಿಕೆ ಡೋಂಟ್ ಕೇರ್. ಮೇ 18 ಅರೆಸ್ಟ್ ವಾರೆಂಟ್ ಡೋಂಟ್ ಕೇರ್. ಮೇ 20 ಶರಣಾಗತಿಗೆ ಎಚ್ಡಿಕೆ ಮನವಿ ಡೋಂಟ್ ಕೇರ್. ಮೇ 20 ಪಾಸ್ಪೋರ್ಟ್ ರದ್ದಿಗೆ ಎಸ್ಐಟಿ ಪತ್ರ ಡೋಂಟ್ ಕೇರ್. ಮೇ 23 ಶರಣಾಗತಿಗೆ ಗೌಡರ ಮನವಿ ಡೋಂಟ್ ಕೇರ್. ಮೇ 24 ಕೇಂದ್ರ ಶೋಕಾಸ್ ನೋಟಿಸ್
ಡೋಂಟ್ ಕೇರ್. ಅತ್ಯಾಚಾರ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡು ಇಂದಿಗೆ 30 ದಿನಗಳು ಕಳೆದೋಯ್ತು. SIT ಅಧಿಕಾರಿಗಳು ಆತನ ಪತ್ತೆಗೆ ಸಾಕಷ್ಟು ಸರ್ಕಸ್ ಅನ್ನು ಮಾಡ್ತಿರೋದ್ರ ಜೊತೆಗೆ ವಿದೇಶಾಂಗ ಸಚಿವಾಲಯ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಕಾಶ್ ನೋಟಿಸ್ ನೀಡಿ ಉತ್ತರ ಕೊಡುವಂತೆ ಕೇಳಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ಯಾವುದೇ ರೀತಿಯ ಉತ್ತರವನ್ನು ಕೊಡದೆ ಮೌನಕ್ಕೆ ಜಾರಿರುವಂತದ್ದು. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇರುವ 4 ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಸನ ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್, ಚೇತನ್, ನವೀನ್ ಗೌಡ, ಪುಟ್ಟರಾಜು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ತಕರಾರು ಅರ್ಜಿ ಸಲ್ಲಿಸಲು ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ನೀಡಿದ್ದು ಮೇ 28ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ನಾಸಿಕ್ನಲ್ಲಿರುವಂತಹ ಪ್ರಸಿದ್ಧ ಸುರಾನ ಜ್ಯುವೆಲ್ಲರಿ ಅಂಗಡಿ ಮೇಲೆ ದಾಳಿ ನಡೆಸಿ 26 ಕೋಟಿ ರೂಪಾಯಿ ನಗದು ಹಣವನ್ನು ಜಪ್ತಿ ಮಾಡಿದ್ದಾರೆ. ಅಕ್ರಮ ವಹಿವಾಟು ನಡೆಸಿದಂತಹ ಆರೋಪದ ಮೇಲೆ ಜ್ಯುವೆಲ್ಲರಿ ಮೇಲೆ ದಾಳಿ ನಡೆಸಲಾಯಿತು. 26 ಕೋಟಿ ರೂಪಾಯಿ ನಗದು, 90 ಕೋಟಿ ರೂಪಾಯಿ ಮೌಲ್ಯದ ಲೆಕ್ಕಕ್ಕೆ ಸಿಗದ ಸಂಪತ್ತಿನ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಗದು ಹಣವನ್ನು ಹಲವು ಚೀಲಗಳಲ್ಲಿ ತುಂಬಿ ಇಡಲಾಗಿತ್ತು. ಐಟಿ ಅಧಿಕಾರಿಗಳು ಕಚೇರಿಗೆ ತಂದು ನೋಟಿನ ಕಂತೆಗಳನ್ನು ಜೋಡಿಸ್ತಾ ಇರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದಸರಾ ಅಂಬಾರಿ ಹೊತ್ತದ ಅರ್ಜುನ ಸಮಾಧಿ ಗಲಾಟೆ ಬಲು ಜೋರಾಗಿ ನಡೀತಾ ಇದೆ. ಅರಣ್ಯಾಧಿಕಾರಿಗಳ ವಿರುದ್ಧ ದರ್ಶನ ಅಭಿಮಾನಿಗಳು ಸಿಡಿದು ನಿಂತಿದ್ದಾರೆ. ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟ ಮೇಲೆಯೇ ನಾವು ಕೆಲಸ ಆರಂಭಿಸಿದ್ದು, ಸಿಮೆಂಟ್ ಕಟ್ಟಬೇಡಿ, ಆದರೆ ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರು. ನಾವು ಮಾವುತ ವಿನು ಅನುಮತಿಯನ್ನು ಪಡೆದಿದ್ದೀವಿ. ಈ ಹಿನ್ನೆಲೆಯಲ್ಲಿ ದರ್ಶನ್ ಸರ್ ಸ್ವಂತ ಹಣ ಖರ್ಚು ಮಾಡಿ ಗ್ರಾನೈಟ್ ಅನ್ನು ಕಳಿಸಿದ್ರು. ಆದರೆ ಕೆಲಸ ನಡೀತಾ ಇದ್ದ ವೇಳೆ ಅರಣ್ಯಾಧಿಕಾರಿಗಳು ತಡೆದು ಹಣವನ್ನ ಹಿಂದಿರುಗಿಸಿರೋದಾಗಿ ಹೇಳಿದ್ರು. ಆದರೆ ಈವರೆಗೂ ಕೂಡ ನಮ್ಮ ಖಾತೆಗೆ ಹಣ ಬಂದಿಲ್ಲ. ನಮಗೆ ನಿಮ್ಮ ಹಣ ಬೇಡ ಅಂತ ದರ್ಶನ್ ಸ್ನೇಹಿತ ನಾಗರಾಜ್ ವಿಡಿಯೋ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಮೊದಲು ಅನುಮತಿ ಕೊಟ್ಟು ಈಗ ನಾವೇ ಮಾಡ್ತೀವಿ ಅಂತಿದ್ದೀರಿ ಅಂತ ಅರಣ್ಯಾಧಿಕಾರಿಗಳ ವಿರುದ್ಧ ದರ್ಶನ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಬ್ಬಗೋಡಿ ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದ್ದು, ಬಂಧನವಾಗಿರುವ ಆರೋಪಿಗಳ 7 ಅಕೌಂಟ್ನಿಂದ 1 ಕೋಟಿಗೂ ಹೆಚ್ಚು ಹಣವನ್ನು ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಪಾರ್ಟಿ ಆಯೋಜಕರಾದ ಆರೋಪಿ ವಾಸು, ಅರುಣ್ ಕುಮಾರ್, ನಾಗಬಾಬು ಸೇರಿ ಒಟ್ಟು 5 ಅಕೌಂಟ್ನಿಂದ ಹಣ ಸೀಸ್ ಆಗಿದೆ. ರೇವ್ ಪಾರ್ಟಿ ನಡೆದ ದಿನ ಪಾರ್ಟಿ ಪ್ರಿಯರಿಂದ ಹಣ ಪಡೆದಿರೋ ಬಗ್ಗೆ ಹಾಗೂ ಅಂದೇ ಆರೋಪಿಗಳ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆಯಾ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಬಂಧಿತ ಪೆಡ್ಲರ್ ಸಿದ್ದಿಕ್ ಮೊಬೈಲ್ನಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿ ಸಿಸಿಬಿಗೆ ಲಭ್ಯವಾಗಿದೆ. ರೇವ್ ಪಾರ್ಟಿ ನಡೆದ ಒಂದು ದಿನ ಮುಂಚೆ ಪೆಡ್ಲರ್ ಸಿದ್ದಿಕ್ ಬೇರೆ ಪೆಡ್ಲರ್ಗೆ ಕರೆ ಮಾಡಿ ಡ್ರಗ್ ಬುಕ್ ಮಾಡಿರೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಸಿದ್ದಿಕ್ ವಿವಿಧ ಮಾದರಿಯ ಡ್ರಗ್ ಬುಕ್ ಮಾಡಿರೋದು ಆಡಿಯೋ ಸಿಸಿಬಿಗೆ ಲಭ್ಯವಾಗಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಸಿಸಿಬಿಗೆ ಸಿಕ್ಕಿರೋ ಆಡಿಯೋ ಆಧಾರದ ಮೇಲೆ ಸಿಸಿಬಿ ಡ್ರಗ್ಸ್ ಮೂಲ ಪತ್ತೆ ಹಾಕಲು ಅಧಿಕಾರಿಗಳು ಮುಂದಾಗಿದ್ದಾರೆ.